ಆಲ್ಸೋ ಎದಕ್ಕೇನಂದರೆ ಐ ಆಲ್ರೆಡಿ ಸ್ಪೋಕ್ ಅಬೌಟ್ ದ ಬ್ಯೂಟಿಫುಲ್ ಪೋಯೆಟ್ ಹೌದಾ. ಸೊ ವೈಸೋಲೇಟ್ಗೆ ಕೇಳಬೇಕು ಅಂದಪ್ಪಲೆ ನಮ್ಮ ವಿಲಿಯಂ ಶೇಕ್ಸ್ಪಿಯರ್ ಫೋಕಸ್ ಮಾಡ್ತೀವಿ. ಎಲ್ಲಿ ನಮ್ಮ ಈ ಫಸ್ಟ್ ಬಂದು ಸ್ಟ್ಯಾನ್ಸಾ 1 ಬಂದು ಆಟಮ್ ಟ್ರೀ. ಸೊ ಇಲ್ಲಿ ಆಟಮ್ಗೆ ಈ ಡೆತ್ ಅನ್ನೋದು ಲವ್ನ ಸ್ಟ್ರೆಂಥನ್ ಮಾಡ್ತದೆ ಅಂದಪ್ಪಲೆ ಕೇಳಿಸ್ಕೊಂತಾರೆ. ಆ್ಯಂಡ್ ಆಟಮ್ ಟ್ರೀ ಒಂದು ಇನ್ನೊಂದು ಟ್ವಿಲೈಟ್ ಅಲಾಂಗ್ ವಿತ್ ದಟ್ ಡೈಯಿಂಗ್ ಫೈರ್, ದ ಹೈಯೆಸ್ಟ್ ಸ್ಕೋರ್ ಇನ್ ದ ಇಂಗ್ಲಿಷ್. ಓಕೆ, ಸೊ ಹಂಗೆ ಸೆಕೆಂಡ್ ಕ್ವಶನ್ ಫಾಲೋಡ್ ಬೈ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಅ ಇಮೇಜ್ ಆಫ್ ಬೇರ್ ಗೋಯಿಂಗ್ ಫಾರ್ವರ್ಡ್. ಹಾಯ್ ಹಲೋ ಮೈ ಡಿಯರ್ ಕ್ಯೂಟೀಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಮ್ಮ ವೇದಾಂತು SSLC 10th. ಐ ಆಮ್ ತನ್ಮಯ್, ನಿಮ್ಮ ಇಂಗ್ಲಿಷ್ ಮಾಸ್ಟರ್ ಟೀಚರ್. ಚೆನ್ನಾಗಿದ್ರೆ ಎಲ್ಲರೂ? ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್ ಆ್ಯಂಡ್ ಈಗರ್ ಟು ಸ್ಟಾರ್ಟ್ ದಿಸ್ ನ್ಯೂ ವಿಡಿಯೋ. And the video, this session is all about the beautiful poem and interesting too, ಏನು ಗೊತ್ತಾ, which was written by ವಿಲಿಯಂ ಶೇಕ್ಸ್ಪಿಯರ್. ಈ ವರ್ಡ್ ವಿಂದ್ರೇನೆ ಒಂದು ತುಂಬ ಎಕ್ಸೈಟ್ಮೆಂಟ್ ಅನ್ನೋದು ಬರ್ತದೆ. ಯಾಕೆಂದರೆ ಹಿ ಈಸ್ ನೋನ್ ಫಾರ್ ಅ ವೆರಿ ಎಂಟೈರ್ ಗ್ರೇಟ್ ಥಿಂಗ್ಸ್ ಇನ್ ಆರ್ ಇಂಗ್ಲಿಷ್ ಲಿಟ್ರೇಚರ್ ಹೌದಾ. ರೈಟ್, ಸೊ ವಿತೌಟ್ ಡೂಯಿಂಗ್ ಲೇಟ್, let's start this session with a full energy and with the active mind. Okay, ಸೊ ನಮಗೆ ಈ ಪೋಮ್ದೆ ಒಂದು ಕ್ವೆಶನ್ ಅನ್ನೋದು ವಿಲಿಯಂ ಶೇಕ್ಸ್ಪಿಯರ್ ನಿಮಗೆ ಕೇಳಿಸ್ಕೊಬೇಕು ಅಂತ ಅನ್ಕೊಂತೀನಿ. ಏನದ ಕ್ವೆಶನ್ ಗೊತ್ತಾ? ಹ್ಯಾವ್ ಯು ಎವರ್ ಸೀನ್ ಅ ಟ್ರೀ ವಿತ್ ನೋ ಲೀವ್ಸ್ ಎಟ್ ಆಲ್? ದ್ಯಾಟ್ ಈಸ್ ದ ಒನ್ ಕ್ವೆಶನ್, ರೈಟ್? ಇನ್ನೊಂದು ಬಂದು ಹ್ಯಾವ್ ಯು ಎವರ್ ವಾಚ್ ದ ಸನ್ಸೆಟ್ ಆ್ಯಂಡ್ ಫೆಲ್ಟ್ ಲೈಕ್ ಸೋ ಎಮೋಷ್ನಲ್? ಇದು ಇನ್ನೊಂದು ಕ್ವೆಶನ್. ಈ ಕ್ವೆಶನ್ ಸ್ವಲ್ಪ ನಾವು ಡಿಸ್ಕಸ್ ಮಾಡ್ಕೊಳಂ. ಸೊ ನೀವು ಸನ್ಸೆಟ್ನ ನೋಡಿ ಸ್ವಲ್ಪ ಎಮೋಷ್ನಲ್ ಆಗಿದ್ರೆ ಅಂದರೆ ಸೆಂಟಿ ಅಂದಪ್ಲ ನಾವು ನನಗೆ ಅರ್ಧವಾಗ್ತದೆ, ರೈಟ್? ಆ್ಯಂಡ್ ಇನ್ನೊಂದು ಕ್ವೆಶನ್ ಏನು ಗುಡ್ದ, ಹಿ ಸ್ಪೋಕ್ ಅಬೌಟ್ ದ ಫೈರ್, ಒಂದು ಮಂಟೆ ಗುరించి ಮಾತಾಡೋಣ. ಏನದ ಕ್ವೆಶನ್ ಅಂದರೆ ಫೈರ್ ಸ್ಲೋಲಿ ಡೈಯಿಂಗ್ ಔಟ್. ಈ 3 ಸಿಂಪಲ್ ಕ್ವೆಶನ್ಸ್ ಮೇಲೆ ನಮ್ಮ ವಿಲಿಯಂ ಶೇಕ್ಸ್ಪಿಯರ್ ಈ ಪೋಮ್ದೆ, ಯಾವ ಪೋಮ್ ಅದು? ದ್ಯಾಟ್ ಟೈಮ್ ಆಫ್ ಇಯರ್, ರೈಟ್? ಸೊ ದ ಟೈಮ್ ಆಫ್ ಇಯರ್ದೆ ಏನು ಕೇಳ್ಬೇಕನ್ನ ಅನ್ಕೊಂತೇನೆ, ನನಗೆ ಗೊತ್ತಿಲ್ಲ. ಇಫ್ ಯು ಫಾಲೋ ಮೀ ದಿಸ್ ಸೆಷನ್ ಟಿಲ್ ದ ಎಂಡ್ ಯು ವಿಲ್ ಗೆಟ್ ಡೆಫಿನೆಟ್ಲಿ. ಸೊ ಇಲ್ಲಿ ಈ 3 ಕ್ವೆಶನ್ಸ್ದೆ ಹಿ ಟೋಟಲಿ ವಾಂಟ್ ಯು ಟು ಕನ್ವೆ ಏನಂದರೆ, ಒಂದು ಓಲ್ಡ್ ಏಜ್ ನಾನು, ಇನ್ನೊಂದು ಡೆತ್ ಮೇಲೆ, ಇನ್ನೊಂದು ಲವ್ ಮೇಲೆ. ಈ 3 ಈ ಕೀವರ್ಡ್ಸ್ ಬೇಸ್ ಮಾಡ್ಕೊಂಡು ಈ ಪೋಮ್ ಅನ್ನೋದು ಅದೇ. ಸೊ ವೈಸೋಲೇಟ್ ಟುಡೇ ಐ ವಿಲ್ ಮೇಕ್ ದಿಸ್ ದ್ಯಾಟ್ ಟೈಮ್ ಆಫ್ ಇಯರ್ easy, super duper easy to understand this poem. Along with that, endadu I'll also explain the important board exam questions, along with that PYQs and also memory hacks. Endadu keywords namge tree, sunset and fire. So don't skip this video for a single second also. Edikkanandre I already spoke about the beautiful poet ಹೌದಾ. ಸೊ ವೈಸೋಲೇಟ್, ಹಿಟ್ ದ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್ ಬಿಕಾಸ್ ವಿ ವಿಲ್ ಗೋನ್ ರಾಕ್ ಟುಡೇ. ಎದಕ್ಕೇನಂದರೆ ಲೆಟ್ಸ್ ಸ್ಕೋರ್ ದ ಹೈಯೆಸ್ಟ್ ಮಾರ್ಕ್ಸ್ ಟುಗೆದರ್. ಓಕೆ, ಸೊ ದಿಸ್ ವಾಸ್ ಅಬೌಟ್ ದ ಟೈಟಲ್ ಆ್ಯಂಡ್ ಆಲ್ಸೋ ದ ಆಥರ್. ನಾವು ಒಂದು ಕ್ವೆಶನ್ ನಮಗೆ ಆಲ್ರೆಡಿ ಅದೇ, ರೈಟ್? ಸೊ ನಮಗೆ ಆ ಕ್ವೆಶನ್ ಏನು ಅನ್ನಂದರೆ, ನಿಮಗೆ ಈ ಕ್ವೆಶನ್ನೇ ಆನ್ಸರ್ ಅನ್ನೋದು ತೆಲ್ದ್ರೆ ಆನ್ಸರ್ ಮಾಡ್ರಿ. ಓಕೆ, ನಾನು ಆಲ್ರೆಡಿ ಕೇಳಿಸ್ಕೊಂಡೇನೆ. ಹ್ಯಾವ್ ಯು ಎವರ್ ಲುಕ್ಡ್ ಎಟ್ ಎ ಡ್ರೈ ಬೇರ್ ಟ್ರೀ ಆ್ಯಂಡ್ ಫೆಲ್ಟ್ ಸ್ಯಾಡ್ ವಿತ್ ನೋ ಲೀವ್ಸ್? ಸೊ ಇದು ಒಂದು ಕ್ವೆಶನ್. ಸೊ ಇಲ್ಲಿ ಈ ಕ್ವೆಶನ್ ಶೇಕ್ಸ್ಪಿಯರ್ ಅನ್ನೋ ನಮ್ಮ ಪೋಯೆಟ್, ಓಕೆ, ಏನು ಕಂಪೇರ್ ಮಾಡೋಕ್ಕೆ ಕೇಳ್ತೀಯಾನೆ ನೋಡ್ತೀಯ ನಾನಂದರೆ, ಒಂದು ಹಿ ವಾಂಟ್ ಟು ಕಂಪೇರ್ ಅ ಓಲ್ಡ್ ಏಜ್ ಗುరించి ನಮಗೆ ಕೇಳಬೇಕು ಅಂದಪ್ಪಲೆ ನಮ್ಮ ವಿಲಿಯಂ ಶೇಕ್ಸ್ಪಿಯರ್ ಫೋಕಸ್ ಮಾಡ್ತೇನೆ. ಎಲ್ಲಿ? ನಮ್ಮ ಈ ಇಮೇಜ್ದೆ, ಓಕೆನಾ? ಸೊ ಇಲ್ಲಿ ನಮಗೆ ಏನು ಅರ್ಧವಾಗ್ತದನಂದರೆ, ಒಂದು ಈ ಪೋಮ್ದೆ, ರೈಟ್, ನಮಗೆ ಏನೇನವೆ ಅಂದಪ್ಪಲ ನಮಗೆ ನಾವು ಅರ್ಧ ಮಾಡ್ಕೊಬೇಕು, ರೈಟ್? ಇಲ್ಲಿ ನಮಗೆ ಫುಲ್ ಪೋಯಮನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ವಿತ್ ದ ಮೆಮೊರಿ ಟ್ರಿಕ್ಸ್, ರೈಟ್? ಇನ್ನೊಂದು ಬಂದು ಆ್ಯಂಡ್ ಆಲ್ಸೋ ಎಕ್ಸಾಮ್ ಕ್ವಶನ್ಸ್ ಅನ್ನೋ ನಾವು ಇವೆಲ್ಲ ನೋಡ್ಬೇಕಂದ್ರೆ ಸ್ಟೇ until the end of this session. edike anandre I'll give you a most important PYQs, board exam questions, along with that memory hacks, right ma'am? ಆಗೋಯ್ತು. ಸೊ ಇಲ್ಲಿ ನಮ್ಮ ವಿಲಿಯಂ ಶೇಕ್ಸ್ಪಿಯರ್ ಈ ಪೋಮ್ದೆ ಆ್ಯಕ್ಚುಲಿ
he was born in a 1564th year ಅಂದ್ರೆ ಯಾವ ಸೆಂಚುರಿ ಕಮೆಂಟ್ ಮಾಡಂడి. and also he belonged to a Avon ಅಂದ್ರೆ ಎಲ್ಲಿ ಇಂಗ್ಲೆಂಡ್ ಅಂದ್ರೆ ಏನು UK. ಸೊ ಇನ್ನೊಂದು he lived ಫ್ರಮ್ 1564 to 1616 ಅಂತ. ವಾವ್. ಸೊ ಇಷ್ಟು ಇಯರ್ಸ್ ಜಾಸ್ತಿ ಸನ ಅವನೇ ನಮ್ಮ ವಿಲಿಯಂ ಶೇಕ್ಸ್ಪಿಯರ್. ನಾನು ಸಣ್ಣ ಇದ್ದವಲ್ಲಿದ್ದ ಈ ವಿಲಿಯಂ ಶೇಕ್ಸ್ಪಿಯರ್ ಗುరించి ಕೇಳಿಸ್ಕೊಂತಾನೆ ಇದ್ದೀನಿ, ವಿಂತಾನೆ ಇದ್ದೀನಿ ನನ್ನ ಮಾತು, ರೈಟ್. ನಮ್ಮ ಟೀಚರೇ. ನೆಕ್ಸ್ಟ್, ದ ಬಾರ್ಡ್ ಆಫ್ ಅವನ್. ಹಿ ಈಸ್ ನೋನ್ ಫಾರ್ ಹಿಸ್ ರೈಟಿಂಗ್ ಸ್ಟೈಲ್ ಅಂದ್ರೆ ಏನು, ಹಿ ಗಾಟ್ ಲೆಗಸಿ ಫ್ರಮ್ ದಿಸ್ ಆರ್ ಫೇಮಸ್ ಫಾರ್ ದಿಸ್ ಟೈಟಲ್ ಏನದು, ದ ಬಾರ್ಡ್ ಆಫ್ ಅವನ್. ಇನ್ನೊಂದು ಏನು ಅನ್ನಂದ್ರೆ ಇಲ್ಲಿ ಹಿ ಈಸ್ ಫೇಮಸ್ ಫಾರ್ ದ ಸೋನೆಟ್ಸ್. ಸೊ ಇಲ್ಲಿ ಈ ಸೋನೆಟ್ಸ್ ಅಂದ್ರೆ ಏನಂದ್ರೆ ಇಲ್ಲಿ ಸೋನೆಟ್ಸ್ ಅಂದ್ರೆ ಇಟ್ ಈಸ್ ನೋನ್ ಆಸ್ ಅ ಪೋಮ್ ಅನ್ನೋದೇ. ಸೋನೆಟ್ ಅಂದ್ರೆ ಪೋಮೆ, ಬಟ್ ದ ಪೋಮ್ ಕನ್ಸಿಸ್ಟ್ ಆಫ್ ಹೌ ಮೆನಿ ಲೈನ್ಸ್, 14 ಲೈನ್ಸ್. ಹೌದಾ. ಈ ಸೋನೆಟ್ ಅಂದ್ರೆ 14 ಲೈನ್ಸ್ ಅನ್ನೋದು ಇರ್ತದೆ ಅನ್ಮದು. ಆ ಲೈನ್ಸ್ ಕೂಡ ಹೆಂಗಿರ್ತವನಂದ್ರೆ ನಮ್ಮ ಹಾರ್ಟ್ ಬೀಟ್ ಹೆಂಗೆ ಹೊಡ್ಕೊಂತ ಲಬ್ ಟಪ್ ಅಂದಪ್ಪಲೆ ಆ ವರ್ಡ್ಸ್ ಕೂಡ ಪೋಮ್ದೆ ಹಂಗೆ ಇರ್ತದೆ ಅನ್ಮತ. ಹಂಗೆ ಲಬ್ ಟಪ್ ಅಂದ್ರೆ ರಿಥಮ್ ಅನ್ನೋದು ಹಂಗೆ ಫಾಲೋ ಆಗಿ ಬಿಡ್ತದೆ, ರೈಟ್. ಈಸ್ ನೋನ್ ಫಾರ್ ಅ ರಿಥಮಿಕ್ ರೈಟರ್ ಆಲ್ಸೋ. ಸೊ ಈ ತರ ಆತನ ಫೇಮಸ್ ಪ್ಲೇಸ್ ಏನು, ಒಂದು ಹ್ಯಾಮ್ಲೆಟ್, ಮ್ಯಾಕ್ಬೆತ್, ರೋಮಿಯೋ ಆ್ಯಂಡ್ ಜೂಲಿಯಟ್. ದಿಸ್ ಇಸ್ ಸೋ ಇಟ್ ಹ್ಯಾಸ್ ಗಾಟ್ ಗೇನ್ಡ್ ಟೂ ಲೆಗಸಿ. ಹೌದಾ. ಅಂದರೆ ಈ ನಾವೆಲ್ಸ್ కానీ ರೋಮಿಯೋ ಜೂಲಿಯಟ್ ಮೇಲೆ ತುಂಬ ಮೂವೀಸ್ ಅನ್ನೋದು ಅವೇ, ಟೈಟಾನಿಕ್ ಮೂವಿ ಅಂದರೆ ಸ್ವಲ್ಪ ಲಿಂಕ್ ಅನ್ನೋದು ಇರ್ತದೆ. ಸೊ ಹಂಗೆ ಡೈರೆಕ್ಟರ್ಸ್ ಅನ್ನೋದು ಇದನ್ನು ಬೇಸ್ ಮಾಡ್ಕೊಂಡು ಇವೆಲ್ಲ ಫಾಲೋ ಆಗಿ ಬರ್ದಾರೆ ಅನ್ಮಾತು ಎಲ್ಲಿ ಸ್ಟೋರೀಸ್ನ. ಇನ್ನೊಂದು ನಮಗೆ ಈ ಬಾರ್ಡ್ ಅನ್ನೋದು ಶೇಕ್ಸ್ಪಿಯರ್ ಅಂದಪ್ಲೆ ಇಂಡಿಕೇಟ್ ಮಾಡುತ್ತೆ. ಹೂ ಈಸ್ ಕಾಲ್ಡ್ ದ ಬಾರ್ಡ್ ಆಫ್ ಅವನ್ ಅಂದರೆ ವಾಟ್ ಈಸ್ ದ ಆನ್ಸರ್, ವಿಲಿಯಂ ಶೇಕ್ಸ್ಪಿಯರ್. ಓಕೆನಾ. ಸೊ ಈ ಥರ ನೀವು ಬರ್ತಾ ಇರಬೇಕು. ಓಕೆ. ನಾವು ನಮಗೆ ಆಲ್ರೆಡಿ ಗುರ್ತು ಸೋನೆಟ್ ಗುరించి ನಾನು ಕೇಳಿದ್ದೀನಿ. ಇಟ್ ಕನ್ಸಿಸ್ಟ್ ಆಫ್ 14 ಲೈನ್ಸ್. ಇನ್ನೊಂದು ರೈಟ್. ಸೊ ಈ ಪೋಮ್ದೆ ಅಂದರೆ ಈ ಸೆಷನ್ದೆ ನಾವು ಒಂದು ಇವೆಲ್ಲ ನಾವು ಕಲ್ತ್ಕೊಂತೀವಿ ಅಲಾಂಗ್ ವಿತ್ ದ ಮೆಮೊರಿ, ಹ್ಯಾಕ್ಸ್ ಆ್ಯಂಡ್ ಆಲ್ಸೋ ವೊಕ್ಯಾಬ್ಲರಿ ಕೂಡ ತುಂಬ ಇಂಪಾರ್ಟೆಂಟ್ ನಮಗೆ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಟೈಟಲ್. ಸೊ ಇಲ್ಲಿ ದ್ಯಾಟ್ ಟೈಮ್ ಆಫ್ ಇಯರ್ ಅನ್ನೋದು ಎದಕ್ಕೆ ಸ್ಪೆಸಿಫೈ ಮಾಡಾನೆ. ಹೌದಾ. ಸ್ಪೆಸಿಫಿಕೇಶನ್ ಅನ್ನೋದು ಎದಕ್ಕೆ ಇಯರ್ ಪ್ರಕಾರ ಅದೇ ಅನ್ನಂದ್ರೆ, ಒಂದು ವೆದರ್ ಹಿ ಈಸ್ ಇಂಡಿಕೇಟಿಂಗ್ ಅ ಸಮ್ಮರ್, ವಿಂಟರ್ ಆರ್ ರೈನಿ ಅಂದರೆ ಸೀಸನ್ಸ್ನ ಇಂಡಿಕೇಟ್ ಮಾಡ್ತೀಯಾನೆ ಅಂದಪ್ಪಲ್ಲ ನೀವು ಅನ್ಕೊಂತಿದ್ರೆ ನೋಡಮ್, ರೈಟ್. ನೆಕ್ಸ್ಟ್ ಇಲ್ಲಿ ಆ್ಯಕ್ಚುಲಿ ನಮ್ಮ ವಿಲಿಯಂ ಶೇಕ್ಸ್ಪಿಯರ್ ಏನು ಕೇಳ್ಬೇಕನ್ನ ಅನ್ಕೊಂತೀಯಾನಂದರೆ ನಮ್ಮ ಏಜ್ ಕೇಳಬೇಕು. ಅಂದರೆ ಇಲ್ಲಿ ಈ ಟೈಮ್, ದ್ಯಾಟ್ ಟೈಮ್ ಅಂದರೆ ಇಟ್ ಈಸ್ ಇಂಡಿಕೇಟಿಂಗ್ ಅ ಓಲ್ಡ್ ಏಜ್ ಅನ್ ಮಾತು. ಸೊ ಆತನ ಓಲ್ಡ್ ಏಜೋ ಯಾರು ಓಲ್ಡ್ ಏಜೋ ನಾವು ತಿಳ್ಕೊಳಮ್. ಸೊ ಇಲ್ಲಿ ಏನಂದರೆ ದ ಪೋಯಮ್ ಈಸ್ ಎಕ್ಸ್ಟೆಂಡೆಡ್ ಮೆಟಾಫೋರ್ ಫಾರ್ ದ ಎಂಡ್ ಆಫ್ ದ ಲೈಫ್. ಇಲ್ಲಿ ಎಂಡ್ ಆಫ್ ದ ಲೈಫ್ ಅನ್ನಂದರೆ ಒಬ್ಬ ಪರ್ಸನ್ ಏಜ್ ಅನ್ನೋದು ರೆಫರ್ ಮಾಡ್ತದೆ కాబట్టి ಸೊ ಹಿ ಯೂಸ್ಡ್ ಮೆಟಾಫೋರ್. ಓಕೆ. ಅಂದರೆ ಪೊಯಿಟಿಕ್ ಡಿವೈಸಸ್ ಅನ್ನೋದು ಇರ್ತಾವಲ್ಲ, ಹಿ ಯೂಸ್ಡ್ ವಿಚ್ ಒನ್, ಮೆಟಾಫೋರ್. ಯಾ, ಹಿಯರ್ ಕಮ್ಸ್ ಅ ಟಿಪಿಕಲ್ ಆ್ಯಂಡ್ ಈಸಿ ವೊಕ್ಯಾಬ್ಲರಿ. ಟಿಪಿಕಲ್ ಏನು ಎದಕ್ಕೆ ಅಂತಿದ್ದೀನಂದರೆ ಈ ಫಸ್ಟ್ ಒನ್ ಅದಲ್ಲ. ಸೊ ಇಲ್ಲಿ ಈ ಫಸ್ಟ್ ಒನ್ ಇದು ಪ್ರೊನೌನ್ಸಿಯೇಷನ್ ಸ್ವಲ್ಪ ಟಿಪಿಕಲ್ ಇರ್ತದೆ. ಏನಂದರೆ BOUGHS ಅಂದರೆ ಇದೆ ಎಂದು ಇಟ್ ಈಸ್ ಇಂಡಿಕೇಟೆಡ್ ಆಸ್, ಓಕೆ, ಅಂದರೆ ಏನು, ಬಾಸ್. ಓಕೆ, ಬಾಸ್. ಸೊ ಹಂಗೆ ಬಾಸ್ ಅಂದರೆ ಏನು, ಬ್ರಾಂಚಸ್ ಆಫ್ ಎ ಟ್ರೀ. ಓಕೆ. ನಮಗೆ ಗಿಡಯೇ ಸ್ವಲ್ಪ ಲೀವ್ಸ್ ಅನ್ನೋವು ಇರ್ತಾವಲ್ಲ, ಆ ಲೀವ್ಸ್ ಎಲ್ಲಿ ಅಟ್ಯಾಚ್ ಆಗಿರ್ತವೆ, ಬ್ರಾಂಚಸ್ ಆಫ್ ಟ್ರೀ ಇನ್ ಟೋಟಲ್ ನೋನ್ ಆಸ್ ಅ ಬಾಸ್ ಅಂತ. ಸೊ ಇಲ್ಲಿ ನಮ್ಮ ಪೋಮ್ದೆ ಹೆಂಗೆ ರೆಫರ್ ಮಾಡೋಣ ಅಂದರೆ ಈ ಲೈನ್ ತ ರೆಫರ್ ಮಾಡೋಣ. ಇನ್ನೊಂದು ನಮಗೆ ವೆಲ್ ನೋನ್ ಆಯ್ದದು ಕಾಯರ್ ಅಂದರೆ ಗ್ರೂಪ್ ಆಫ್, ಅಂದರೆ ಸಿಂಗರ್ಸ್ కానీ ಲೈಕ್ರೆ ಕಾಯರ್ ಆಫ್ ಗ್ರೂಪ್ ಆಫ್ ಬರ್ಡ್ಸ್ನ ನಾವು ಕಾಯರ್ ಅಂದಪ್ಪಲ್ಲ ಅಂತೀವಿ, ರೈಟ್. ನಮ್ಮ ಪೋಮ್ದೆ ಈ ಲೈನ್ ತು ಬರ್ದ ನನ್ನ ಮಾತು ಯಾರು, ವಿಲಿಯಂ ಶೇಕ್ಸ್ಪಿಯರ್. ನೆಕ್ಸ್ಟ್ ಬಂದು ಟ್ವಿಲೈಟ್ ಈಸಿಯೇ ಮ್ಯಾಮ್, ಎಷ್ಟು ಈಸಿ ಇದು ವೊಕ್ಯಾಬ್ಲರಿ ಅನ್ನೋದು. ಬಟ್ ಇಲ್ಲಿ ಅಕಾರ್ಡಿಂಗ್ ಟು ದ ಪೋಮ್ ಹಿ ಯೂಸ್ಡ್ ದ ಟ್ವಿಲೈಟ್ ಇನ್ ದಿಸ್ ವೇ. ಯಾವುದದು ಈ ಲೈನ್ ಇದೆ, ಟ್ವಿಲೈಟ್ ಫೇಡೆಡ್ ಇನ್ ಟು ಡಾರ್ಕ್ನೆಸ್ ಅಂದಪ್ಪಲೆ ನಮಗೆ ಮೆನ್ಷನ್ ಮಾಡ್ತೇನೆ. ಇನ್ನೊಂದು ಆ್ಯಶಸ್. ಇಲ್ಲಿ ಆ್ಯಶಸ್ ಅಂದರೆ ಆ್ಯಶಸ್ ಕೂಡ ನಮಗೆ ಈಸಿ ಅಲ್ಲ ಮ್ಯಾಮ್, ರೈಟ್. ಏನದು ಆ್ಯಶಸ್ ಅನ್ನಂದರೆ ಒಂದು ಯಾವುದನ್ನ ಪೇಪರ್ కానీ ಇಲ್ಲದಕ್ಕೆ ಆಬ್ಜೆಕ್ಟ್ಸ್ కానీ
ಒಂದು ವಸ್ತು ಗಾನಿ ನಾವು ಸುಟ್ರೆಗಾನ ಏನು ಬರ್ತದೆ, ಬೊಗ್ಗು ಬರ್ತದೆ, ಅಂದರೆ ಆ್ಯಶಸ್ ಅನ್ನೋದು ಬರ್ತದಲ್ಲ. ಸೊ ದ್ಯಾಟ್ ಇಂಡಿಕೇಟ್ಸ್ ಹಿಯರ್. ಇಲ್ಲಿ ಗ್ಲೋಯಿಂಗ್, ಈಸಿ, ಪರ್ಸೀವ್ ಕೂಡ ಯು ಕ್ಯಾನ್ ಯೂಸ್ ದಿಸ್ ವರ್ಡ್ ಇನ್ ಯುವರ್ ಡೇ ಟು ಡೇ ಎವ್ರಿ ಡೇ ಕನ್ವರ್ಸೇಷನ್. ಇಲ್ಲಿ ಟು ಸಿ ಆರ್ ಅಂಡರ್ಸ್ಟ್ಯಾಂಡ್, ಓಕೆನಾ, ಪರ್ಸೀವಿಂಗ್. ಓಕೆ, ಸೊ ಹಂಗೆ ದೀಸ್ ಆರ್ ಸಮ್ ಆಫ್ ದ ವೊಕ್ಯಾಬ್ಯುಲರಿ. ಸೊ ಕಮಿಂಗ್ ಟು ಅ ಪೋಮ್. ಸೊ ಇಲ್ಲಿ ಈ ಪೋಮ್ದೆ ಏಸ್ ಸೊನೆಟ್ಸ್ ಇರ್ತವನಂದರೆ 73 ಸೊನೆಟ್ಸ್. ಓಕೆ, ಅಂದರೆ ಏನು, ಇಲ್ಲಿ ಆ ರಿಥಮ್ ಅನ್ನೋದು ಫಾಲೋ ಆಗ್ತಾ ಇರ್ತವನ್ಮದು. ಸೊ ಇಲ್ಲಿ ಸ್ಟ್ಯಾನ್ಸ 1 2 3 4 ಅನ್ನೋದವೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸ್ಟ್ಯಾನ್ಸಸ್. ಇಲ್ಲಿ ನಮಗೆ ಕಪ್ಲೆಟ್ ಅನ್ನೋದದೆ. ಈ ಕಪ್ಲೆಟ್ ಅನ್ನೋದು ಇಲ್ಲಿ ನೋಡ್ರಿ, ಅಕಾರ್ಡಿಂಗ್ ಟು ದ ವಿಲಿಯಂ ಶೇಕ್ಸ್ಪಿಯರ್. ಸೊ ಇಲ್ಲಿ ನಮಗೆ ಕಪ್ಲೆಟ್ ಗುరించి ಕೇಳನೆ. ಆ ಕಪ್ಲೆಟ್ ಅನ್ನೋದು ಸ್ಟ್ಯಾನ್ಸ 2ದೇ ಬರ್ತದೆ. ವಿಲ್ ಗೋ ಥ್ರೂ ಇಟ್, ರೈಟ್. ಸೊ ಇಲ್ಲಿ ಸ್ಟ್ಯಾನ್ಸ 1 ಅನ್ನೋದು, ಸ್ಟ್ಯಾನ್ಸ 2 3 ಅವು ಎಲ್ಲ ಸೀಸನ್ಸ್, ಅಂದರೆ ಒಂದು ಆಬ್ಜೆಕ್ಟ್ ಗುరించి ನಮಗೆ ಕೇಳ್ತಾ ಇದೆ. ಫಸ್ಟ್ ಬಂದು ಸ್ಟ್ಯಾನ್ಸ 1 ಬಂದು ಆಟಮ್ ಟ್ರೀ. ಸೊ ಇಲ್ಲಿ ಆಟಮ್ ಟ್ರೀ ಆಮಾಸೆ ಇನ್ನೊಂದು ನಮಗೆ ಟ್ವಿಲೈಟ್ ಸ್ಕೈ ಗುరించి ಮೆನ್ಷನ್ ಮಾಡ್ತದೆ ಸ್ಟ್ಯಾನ್ಸ 2. ಇನ್ನೊಂದು ಸ್ಟ್ಯಾನ್ಸ 3 ಅನ್ನೋದು ಎದನ್ನ ಮೆನ್ಷನ್ ಮಾಡ್ತದೆ, ಡೈಯಿಂಗ್ ಫೈರ್ ಗುరించి ನಮಗೆ ಮೆನ್ಷನ್ ಮಾಡಿ ಕೇಳ್ತಾ ಇದೆ. ಸೊ ಇಲ್ಲಿ ನಮಗೆ ಸ್ಟ್ಯಾನ್ಸ 1ದೇ ಲೈನ್, ನಮಗೆ ಈ ಲೈನ್ ಅನ್ನೋದು ನಮಗೆ ಕ್ಲಿಯರ್ ಇಲ್ಲಿ ಕಾಣಿಸ್ತೈತಲ್ಲ, ದ ಟೈಮ್ ಆಫ್ ಯುವರ್ ಥೋ ಮೈಸ್ಟ್ ಇನ್ ಮೀ ಬಿ ಹೋಲ್ಡ್. ಸೊ ಇಲ್ಲಿ ನಾವು ಪ್ರೊನೌನ್ಸ್ ಮಾಡೋದ್ಮೇಲೆ ಕೂಡ ಈ ವರ್ಡ್ಸ್ ನಾವು ಹೆಂಗಾವೆ ಸ್ವಲ್ಪ ಢಾಡಮ್ ಅಂದ್ರೆ ರಿದಮ್ ಅನ್ನೋದು ಫಾಲೋ ಆಗ್ತಾ ಇದೆ. ಸೊ ದ್ಯಾಟ್ ಈಸ್ ನೋನ್ ಆಸ್ ಅ ಸೊನೆಟ್. ಓಕೆ, ಸೊ ಇಲ್ಲಿ ಏನು ಆಗ್ತದೆ ಸ್ಟ್ಯಾನ್ಸ 1 ಏನಂದ್ರೆ, ಒಂದು ಗಿರನ್ ಗುరించి ವಿಲಿಯಂ ಶೇಕ್ಸ್ಪಿಯರ್ ಕೇಳ್ತಾ ಅವನೇ. ಸೊ ವಾಟ್ ಈಸ್ ಹ್ಯಾಪನಿಂಗ್ ದೇರ್ ಅಂದರೆ, ಜನರಲಿ ಇನ್ ದ ಆಟಮ್ ಸೀಸನ್ದೇ ಏನಾಗ್ತವೆ, ಗಿಡಲಿಯ ಲೀವ್ಸ್ ಎಲ್ಲ ಕೆಲಿ ಓದ್ತಾ ಬಿಡ್ತವೆ, ಹೌದಾ. ಸೊ ಇಲ್ಲಿ ಹಂಗೆ ಓದ್ತಾ ಇದ್ರೆ ಪಕ್ಷಿಗಳು ಅವು ಎಲ್ಲಿಯೋ ಹೋಗ್ಬಿಟ್ಟವಂತ. ಆ್ಯಂಡ್ ಲೈನ್ 3 ಏನದು, ಇಟ್ ಇಂಡಿಕೇಟ್ಸ್ ಲೈನ್ 3 ಇಂಡಿಕೇಟಿಂಗ್ ದ ಟ್ರೀ ಶೇಕ್ಸ್ ಇನ್ ಕೋಲ್ಡ್ ವಿಂಡ್, ಹೌದಾ. ಅಂದರೆ ಇಲ್ಲಿ ಆ ಗಿಡ ಗುరించి ಎಷ್ಟು ಬೇಸು ಮೆನ್ಷನ್ ಮಾಡಿ ಕೇಳ್ತೇನೆ ಅಂದರೆ ವಿಲಿಯಂ ಶೇಕ್ಸ್ಪಿಯರ್, ಅಷ್ಟು ತುಂಬ ಅನ್ಮದು. ಸೊ ಆ ಏಜ್ದೇ ಆಟಮ್ ಟ್ರೀ ಅಂದರೆ ಇಲ್ಲಿ ಗಿಡಲಿಗೆ ಲೀವ್ಸ್ ಎಲ್ಲ ಓದ್ಯವನಂದರೆ, ವಿಲಿಯಂ ಶೇಕ್ಸ್ಪಿಯರ್ ನಾವು ಫಸ್ಟ್ ಓದ್ಕೊಂಡಿದ್ದೀವಿ ಓಲ್ಡ್ ಏಜ್ ಅದೇ ಆ ಗಿಡ ಅಂದಪ್ಪಲ್ಲ ಮೆನ್ಷನ್ ಮಾಡ್ತೇನೆ ಅಂದಪ್ಪಲ್ಲ ನಾವು ನಮ್ಮೊಂದು ಐಡಿಯಾ ಅದೇ, ಹೌದಾ. ಸೊ ಇಲ್ಲಿ ಅದರ ಗುరించి ಪೋಯೆಟ್ ವಾಂಟ್ಸ್ ಎಸ್ಪೆಷಲಿ ಟು ಕನ್ವೆ ಯು ಆಸ್ ಓಲ್ಡ್ ಮ್ಯಾನ್ ನಿಯರ್ ಎಂಡ್ ಆಫ್ ಲೈಫ್. ಓಕೆ, ಸೊ ಹಿ ಈಸ್ ಕಂಪೇರಿಂಗ್ ದ ಓಲ್ಡ್ ಏಜ್ ಬೋತ್ ವಿತ್ ದ ಟ್ರೀ ಆ್ಯಂಡ್ ಅಲಾಂಗ್ ವಿತ್ ದ human. So ಹಂಗೆ what is the meaning? The poet compares himself to an old tree in autumn, just as a tree loses its leaves, okay, the branches, and the poet is losing his youth and life. ಅಂದರೆ ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಆತನ ಓನ್ ಏಜ್ ಅನ್ನೋದು ಕಂಪೇರ್ ಮಾಡಿ ಬರ್ದೆ ನನ್ನ ಮಾತು. ಅಸಲು ಯಾರನ್ನಂಗೆ ಕಂಪೇರ್ ಮಾಡಿ ಬರ್ತಾರೆ, ಎಷ್ಟು ಬ್ಯೂಟಿಫುಲ್ಲಿ, ಎಷ್ಟು ವಂಡರ್ಫುಲ್ಲಿ ಆತನು ಕಂಪೇರ್ ಮಾಡಿ ಕೇಳ್ತೇನೆ, ರೈಟ್. ಆ್ಯಂಡ್ ವಿ ವಿಲ್ ಲುಕ್ ಎಟ್ ದ ಮೋಸ್ಟ್ ಪವರ್ಫುಲ್ ಲೈನ್ ಏನದು ಗೊತ್ತಾ, ಇಲ್ಲಿ ನಮಗೆ ಈ ಪೋಮ್ದೇ ನಮ್ಮ ರಿಯಲ್ ಲೈಫ್ ಕನೆಕ್ಟ್ ಹೆಂಗೆ ಮಾಡ್ಕೊತೀವಿ ಅಂದರೆ, ಒಂದು ನಮ್ಮ ಫೇವ್ರೆಟ್ ಅಂದರೆ ನಮ್ಮ ಜಾಜ್ ಅವರು, ನಾನೇ ಅವರು, ಅಂದರೆ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಅವರು ವೀಕ್ ಆಗ್ತಾ ಇದ್ದವಲ್ಲಿ ನಮ್ಗೆ ಹೆಂಗೆ ಅನ್ನಿಸ್ತದೆ, ರೈಟ್, ಎಷ್ಟು ನಾವು ಸೆಂಟಿ ಆಗ್ತೀವಿ, ಎಮೋಷ್ನಲ್ ಆಗಿಬಿಡ್ತೀವಿ. ಹಂಗೆ ಈಸ್ ಕಂಪೇರಿಂಗ್ ವಿತ್ ದ ಜಸ್ಟ್ ಲೈಕ್ ಎ ಟ್ರೀಸ್. ಓಕೆ, ಸೊ ಇಲ್ಲಿ ಒಂದು ಬಂದು ಆಟಮ್ ಟ್ರೀ ಹೆಂಗೆ ನಮಗೆ ಅರ್ಧವಾಗ್ತದಂದರೆ ಓಲ್ಡ್ ಏಜ್ನ ಕಂಪೇರ್ ಮಾಡಿ ಕೇಳ್ತೇನೆ, ದಟ್ ಈಸ್ ಈಕ್ವಲ್ ಟು ಏಜ್ ಅಂದಪ್ಪಲ್ಲ ಕೇಳ್ತೇನೆ. ಇನ್ನೊಂದು ಯೆಲ್ಲೋ ಲೀವ್ಸ್ ಅಂದರೆ ಎಂದು ಇಲ್ಲಿ ಫೇಡಿಂಗ್ ಯೂತ್ ಅನ್ನೋದು, ಅಂದರೆ ನಮ್ಮ ಗಿಡಲು ಕಲರ್ ಬಟ್ಟಿ ಏಜ್ ಅಂದರೆ ಪರ್ಸನ್ ಅದೇ ಇಲ್ಲಿದ್ದ ಏಜ್ ಅನ್ನೋದು ನಮಗೆ ಕೇಳ್ತೇನೆ, ಯಾರು ವಿಲಿಯಂ ಶೇಕ್ಸ್ಪಿಯರ್ ಕೇಳ್ತೇನೆ. ಇನ್ನೊಂದು ಬೇರ್ ಬೋಸ್ ಅಂದರೆ ಏನು, ಲೋನ್ಲಿನೆಸ್. ಸೊ ನಮಗೆ ಈ ಲಾಸ್ಟ್ ಸ್ಲೈಡ್ದೇ ಅಂದರೆ ಬಿಫೋರ್ ಸ್ಲೈಡ್ದೇ ನಾವು ಬೋಸ್ ಅಂದರೆ ನಾವು ಏನು ಅನ್ನ ಅರ್ಥ ಮಾಡ್ಕೊಂಡಿದ್ದೀವಿ, ಬ್ರಾಂಚಸ್ ಆಫ್ ಟ್ರೀ, ರೈಟ್. ಸೊ ಅಂದರೆ ಏನು, ಗಿಡಲ್ಗೆ ನಮಗೆ ಈ ಲೀವ್ಸ್ ಅನ್ನೋವು ಎಲ್ಲ ಹೋದರೆ ಓನ್ಲಿ ಬ್ರಾಂಚಸ್ ಅನ್ನೋ ಒಂದೇ ಇರ್ತಾವಲ್ಲ, ಸೊ ಅವು ಬ್ರಾಂಚಸ್
ಒಂದು ಅವಯವ ಅನ್ನೋದು ಒಂಟರೆ ಅವಯವ. ಸೊ ಹಂಗೆ ವಿ ಗೆಟ್ ಟು ನೋ ಅಬೌಟ್ ದ ಸ್ಟ್ಯಾನ್ಸಾ 2, ಆ ಇಂಟ್ರೆಸ್ಟಿಂಗ್ ಸ್ಟ್ಯಾನ್ಸಾ ಆಲ್ಸೋ. ಸೊ ಇಲ್ಲಿ ಇನ್ ಮೀಟ್ ಹೋ ಸೀಸ್ಡ್ ದ ಟ್ವಿಲೈಟ್ ಆಫ್ ಸಚ್ ಡೇ ಆಸ್ ಆಫ್ಟರ್ ಸನ್ಸೆಟ್ ಫೇಟೆಸ್ಟ್ ಇನ್ ದ ವೆಸ್ಟ್. ಸೊ ಇಲ್ಲಿ ಸ್ವಲ್ಪ ಇಲ್ಲಿ ನೋಡ್ರಿ, ಫೇಟೆಸ್ಟ್ ಇಲ್ಲಿ ಸೀಸ್ಡ್, ಸ್ವಲ್ಪ ಈ ಸ್ಟೈಲ್ ಆಫ್ ರೈಟಿಂಗ್ ಅನ್ನೋದು ಸೊನೆಟಿಗೆ ಇಂಡಿಕೇಟ್ ಮಾಡ್ತದೆ ಅನ್ನೋದು. ಸೊ ಇಲ್ಲಿ ಏನಾದದ್ದು ಅಸಲು ಇಲ್ಲಿ ಏನಂದರೆ ಟ್ವಿಲೈಟ್ ಸ್ಕೈ. ಸೊ ಇಲ್ಲಿ ನಮಗೆ ಸ್ಕೈ ಅನ್ನೋದು ಇರ್ತದಲ್ಲ, ಆ ಸ್ಕೈ ಅನ್ನೋದು ಹೆಂಗದ ಅಂತ, ಟ್ವಿಲೈಟ್ ಸ್ಕೈ ಅಂದರೆ ಈ ಸ್ಕೈ ಅನ್ನೋದು ನಮಗೆ ಏನು ಇಂಡಿಕೇಟ್ ಮಾಡ್ತದనంದ್ರೆ, ಒಂದು ವಾಟ್ ಇಸ್ ದ್ಯಾಟ್, ದ ಸಂಜೆ ಗುరించి, ಆಮೇಲೆ ನೈಟ್ ಟೈಮ್ ಅಂಡ್ ಆಲ್ಸೋ ಟ್ವಿಲೈಟ್ ಅಂತ. ಓಕೆ, ಸೊ ಇಲ್ಲಿ ನಮಗೆ ಪೋಯೆಟ್ ಏನು ಮೆನ್ಷನ್ ಮಾಡ್ತೇನೆ ಅಂದರೆ, ಒಂದು ಪೋಯೆಟ್ ಹೀಸ್ ಕಂಪೇರ್ಸ್ ಹಿಸ್ ಲೈಫ್ ಟು ಅ ಟ್ವಿಲೈಟ್. ಏದಿಗೇನೆಂದರೆ ಟ್ವಿಲೈಟ್ದೆ ಏನಾಗ್ತದೆ ಅಂದರೆ ಫೇಡಿಂಗ್ ಕ್ವಿಕ್ಲಿ ಇನ್ ಟು ಡಾರ್ಕ್ನೆಸ್ ವಿಚ್ ರಿಪ್ರೆಸೆಂಟ್ಸ್ ಡೆತ್ ಅನ್ನೋದು. ಇವಲ್ಲಿ ನಮಗೆ ಬೆಳಿಗ್ಗೆ ಸಂಜೆಗೆ ಏನದು ಕಂಪ್ಯಾರಿಸನ್ ಅಂದರೆ, ಬೆಳಿಗ್ಗೆ ಆತ ಇದ್ರೆ ಒಂದು ಗ್ಲೋಪ್ ಅನ್ನೋದು ಬರ್ತದೆ. ಅಂದರೆ ಒಬ್ಬ ಮನುಷ್ಯರು ಹುಟ್ಟರೆ ಎಷ್ಟು ಕ್ಯೂಟ್ ಇರ್ತದೆ ವಿತ್ ಗ್ಲೋ. ಹಂಗೆ ಓಲ್ಡ್ ಏಜ್ ಬರೋ ಕೊದ್ದಿ ಹೆಂಗಾಗ್ತದ ಅಂದರೆ ಸಂಜೆ ತೀರೆ ಇರ್ತದೆ ಅನ್ನೋದು. ಹೌದಾ, ಸಂಜೆ ಹೆಂಗಿರ್ತದೆ, ಸ್ವಲ್ಪ ಮೂಡಿಯೇ ಡಮ್ಯ, ಆಮೇಲೆ ನೈಟ್ ಆಗುತ್ತದಲ್ಲ, ಟ್ವಿಲೈಟ್ ಬರ್ತದೆ. ಹಂಗೆ ಹೀ ಈಸ್ ಕಂಪೇರಿಂಗ್ ಹಿಸ್ ಓನ್ ಏಜ್ ಹಿಯರ್, ರೈಟ್, ಗಾಟ್ ಇಟ್. ರಿಯಲ್ ಲೈಫ್ ಕನೆಕ್ಷನ್ಸ್ ಹೆಂಗೆ ಕೇಳ್ತೇನೆ ಅಂದರೆ, ಮಾರ್ನಿಂಗ್ ಅಂದರೆ ಬೆಳಿಗ್ಗೆ ಹೀ ಈಸ್ ಇಂಡಿಕೇಟಿಂಗ್ ಹಿಸ್ ಚೈಲ್ಡ್ಹುಡ್. ಇನ್ನೊಂದು ಆಫ್ಟರ್ನೂನ್ ಅಂದರೆ ಏನು, ಯೂತ್ ಅಂತ, ಅಂದರೆ ಮಧ್ಯಾಹ್ನ ಯೂತ್ ಏಜ್ ಅಂತ, ಸಂಜೆಯೇ ಏನು ಯಾವ ಏಜ್, ಓಲ್ಡ್ ಏಜ್ ಅಂತ. ಎಷ್ಟು ಅಂದರೆ ಈ ಮೂರು ಮಾರ್ನಿಂಗ್ ಆಫ್ಟರ್ನೂನ್ ಈವ್ನಿಂಗ್ಗೆ, ಹೌದಾ. ಸೊ ಇಲ್ಲಿ ಚೈಲ್ಡ್ಹುಡ್, ಯೂತ್ ಆ್ಯಂಡ್ ಓಲ್ಡ್ ಏಜ್, ನೈಟ್ ಅಂದರೆ ಡೆತ್ ಅಂತ. ಸೊ ಹಂಗೆ ಹೀ ಈಸ್ ಕಂಪೇರಿಂಗ್ ಹಿಸ್ ಓನ್ ಏಜ್ ವಿತ್ ದ ಮಾರ್ನಿಂಗ್. ಓಕೆ, ಎವ್ರಿ ಡೇ ರೂಟೀನ್, ಇಲ್ಲಿ ಮಾರ್ನಿಂಗ್ ಆಫ್ಟರ್ನೂನ್ ಈವ್ನಿಂಗ್ ಆ್ಯಂಡ್ ನೈಟ್, ಹಂಗೆ ಡೆತ್. ಇದು ವೆರಿ ಗುಡ್ ಸಿಂಬಲೈಸೇಷನ್, ಹೌದಾ. ಸೊ ಇಲ್ಲಿ ಸ್ಟ್ಯಾನ್ಸಾ 3ದೇ ಏನಾಗ್ತದೆ ಅಂದರೆ, ಒಂದು ಡೈಯಿಂಗ್ ಫೈರ್ ಅಂತ ನಾನು ಕೇಳಿದನ್ನೆಲ್ಲ ಫಸ್ಟ್ ಕ್ವಶನ್ನೇ ನಾನು ಏನು ಕೇಳಿಸ್ಕೊಂಡಿನಿ, ಒಂದು ಹೀ ಈಸ್ ಟಾಕಿಂಗ್ ಅಬೌಟ್ ದ ಟ್ರೀ, ಆಮೇಲೆ అతనేం మాట్లాడితేనే ಒಂದು ట్విలైట్ గురించి ಅಂದರೆ సన్సెట్ గురించి మాట్లాಡ್ತೀನಿ అందప్పల ಕೇಳಿನಿ. ಇನ್ನೊಂದೇನು ಫೈರ್ ಗುరించి ಮಂಟೆ ಗುరించి ಮಾತಾಡ್ತಾನೆ ಅಂದಪ್ಪಲ ನಾನು ಕೇಳಿದ್ದನೇ ಇಲ್ಲವ. ಸೊ ಅವಲಿ ಈ ಅಕಾರ್ಡಿಂಗ್ ಟು ದಿಸ್ ಸ್ಟ್ಯಾನ್ಸಾ 3 ಏನಾಗ್ತದನಂದರೆ, ಒಂದು ದ ಮೀನಿಂಗ್ ಈಸ್, ಇಲ್ಲಿ ನಮ್ಮ ಜೀವಿತ ಅನ್ನೋದು ಅದು ಮೆಲ್ಲಿಗೆ ಕೆಳಿ ಹೋಗ್ತಾ ಇರ್ತದೆ. ಅಂದರೆ ನಮ್ಮ ಏಜ್ ಅನ್ನೋದು ಡಿಕ್ರೀಸ್ ಆದರೆ, ಕಮ್ಮಿ ಆದರೆ ಏನಾಗ್ತದೆ, ಲೈಫ್ ಕೂಡ ಸ್ಲೋಲಿ ಇಟ್ ವಿಲ್ ಬಿ ಡಿಕ್ರೀಸಿಂಗ್. ಸೊ ಇಲ್ಲಿ ಹೆಂಗೆ ಕಂಪೇರ್ ಮಾಡ್ತೀಯನ, ಆನ್ ದ ಆ್ಯಶಸ್ ಆಫ್ ಯೂತ್ ಅನ್ನಂತ ತೆಲ್ತಾ. ಸೊ ಇಲ್ಲಿ ಏನಂದರೆ ನಮ್ಮ ಎನರ್ಜಿ ಅಂದರೆ ಯೂತ್ದೇ ಇದ್ದ ಎನರ್ಜಿ ಓಲ್ಡ್ ಏಜ್ದೇ ಇರೋದಲ್ಲ. ಸೊ ಹಂಗೆ ಹೀಸ್ ಕಂಪೇರಿಂಗ್ ದ ಯಂಗ್ ಏಜ್ ಅಂದರೆ ಏನು, ಯೂತ್ ಏಜ್ಲಿದ್ದ ಇಲ್ಲಿ ಓಲ್ಡ್ ಏಜ್ಗೆ ಹೆಂಗೆ ಕಂಪೇರ್ ಮಾಡ್ತೇನೆ ಅಂದರೆ ವಿತ್ ದ ಆ್ಯಶಸ್ ಆಫ್ ಫೈರ್ ಅಂತ, ಹಂಗೆ ಅನ್ಮಾತು. ಬ್ಯೂಟಿಫುಲ್ ಕಂಪ್ಯಾರಿಸನ್ ಅಲ್ಲ ಇಲ್ಲಿ. ಆ್ಯಂಡ್ ಆಲ್ಸೋ ಲೈಫ್ ಲೆಟ್ಸ್ ಆಫ್ ಇಟ್ ಸೆಲ್ಫ್ ಟು ಸರ್ವೈವ್ ಅಂತ. ಸೊ ಹಿಂಗೆ ರಿಯಲ್ ಲೈಫ್ ಕನೆಕ್ಟ್ ಅನ್ನೋದು ಹೆಂಗೆ ಮಾಡ್ತೇನೆ ಅಂದರೆ, ಕ್ಯಾಂಡಲ್ ತಗೊಂಡ ಮಾಡ್ತೇನೆ, ರೈಟ್. ಸೊ ಇಲ್ಲಿ ಕ್ಯಾಂಡಲ್ ಬರ್ನ್ಸ್ ಬ್ರೈಟ್ಲಿ ದ್ಯಾನ್ ಸ್ಲೋಲಿ ಫೇಡ್ಸ್ ಇಂಟು, ಹಂಗೆ ಅನ್ಮದು. ಅಂದರೆ ಮಾರ್ನಿಂಗ್, ಇನ್ನೊಂದು ಚೈಲ್ಡ್ಹುಡ್ ಹೆಂಗಿರ್ತಾರೆ ವಿತ್ ದಟ್ ಗ್ಲೋ, ಹೌದಾ. ಸೊ ಸ್ವಲ್ಪ ತುಂಬ ಆ್ಯಕ್ಟಿವ್ನೆಸ್ ಅನ್ನೋದು ಇರ್ತದೆ. ಹಂಗೆ ಓಲ್ಡ್ ಏಜ್ ಬರೋಕೋದು ಹೆಂಗಿರ್ತದೆ, ಇಟ್ ವಿಲ್ ಟೋಟಲಿ ಗೆಟ್ ಡಿಕ್ರೀಸ್ಡ್. ಸೊ ಈ ತರಹ ನಮಗೆ ನಮ್ಮ ವಿಲಿಯಂ ಶೇಕ್ಸ್ಪಿಯರ್ ಅನ್ನೋದು ಏನು ಕೇಳ್ತೇನೆ ಅನ್ನೋದು ನಮಗೆ ತೆಲ್ತದೆ ಅನ್ನೋದು, ರೈಟ್. ಇವಲ್ಲಿ ನಮಗೆ ಕಪ್ಲೆಟ್ ಅಂದಪ್ಪಲ್ಲ ನಾನು ಮೀನಿಂಗ್ ಹೇಳ್ತೇನೆ ಅಂದಪ್ಪಲ್ಲ ಅಂದೇನಿ. ಇಲ್ಲಿ ಕಪ್ಲೆಟ್ ಪ್ಲಸ್ ಈಕ್ವಲ್ ಟು ಅ ಸೆಂಟ್ರಲ್ ಐಡಿಯಾ ಏನಂದರೆ, ಥ್ರೂ ದಿಸ್ ಲೈನ್ಸ್ ಒಂದು ಬಂದು ಅಕಾರ್ಡಿಂಗ್ ಟು ದಿಸ್ ಪೋಮ್. ಸೊ ಇಲ್ಲಿ ದ ಬಿಲೌಡ್ ನೋಸ್ ದ ಪೋಯೆಟ್ ವಿಲ್ ಡೈ ಸೂನ್ ಬಟ್ ಹಿಸ್ ಅವೇರ್ನೆಸ್ ಆಫ್ ಡೆತ್ ಮೇಕ್ಸ್ ಲವ್ ಸ್ಟ್ರಾಂಗರ್. ಸೊ ಇಲ್ಲಿ ಇದಕ್ಕೆ ಮೀನಿಂಗ್ ಏನಂದರೆ, ಫಸ್ಟ್ ಬಂದು ಹೀಸ್ ಕಂಪೇರಿಂಗ್ ಹಿಸ್ ಏಜ್ ಟು ಅ ಏನದು, ಒಂದು ಗಿಡತೋ, ಇನ್ನೊಂದು ಸನ್ಸೆಟ್ತೋ, ಆಮೇಲೆ ಫೈರ್ತೋ, ಹೌದಾ. ಮೀನಿಂಗ್ ಅನ್ನೋದು ಇಂಡೈರೆಕ್ಟ್ ಅಲ್ಲ, 2 ರಕ ಬರ್ತದೆ.
ಹೌದಾ? ಸೊ ಹೀಸ್ ಸೇಯಿಂಗ್ ದಟ್. ಇನ್ನೊಂದು, ಬಟ್ ಹಿಸ್ ಅವೇರ್ನೆಸ್ ಆಫ್ ಡೆತ್ ಮೇಕ್ಸ್ ಲವ್ ಸ್ಟ್ರಾಂಗರ್ ಅಂತ. ಸೊ ಇಲ್ಲಿ ನೋಡ್ರಿ, ಅಂದರೆ ಮನುಷ್ಯನ ತೀರೋ ಮಾಸೆ, ಹೌದಾ? ಸೊ ಆ ಬಾಂಡಿಂಗ್ ಅನ್ನೋದು ಮನುಷ್ಯರೇ ಹೆಚ್ಚಾಗಿಬಿಡ್ತದೆ, ಹೌದಾ ಅಲ್ಲನಾ? ರೈಟ್? ಹಂಗೆ ಹೀ ಸೇಯಿಂಗ್ ದಿಸ್ ಒನ್. ಇನ್ನೊಂದು, ಸೆಂಟ್ರಲ್ ಐಡಿಯಾ ಆರ್ ಥೀಮ್ ಆಫ್ ಅ ಪೋಮ್, ರೈಟ್? ಸೊ ಇಲ್ಲಿ ನಮಗೆ ವಿಲಿಯಂ ಶೇಕ್ಸ್ಪಿಯರ್ ಏನು ಹೇಳ್ತೀನಿ ಅಂದರೆ, ಹಿ ಈಸ್ ಯೂಸಿಂಗ್ ನೇಚರ್ ಒಂದು, ಆ್ಯಂಡ್ ಆಟಮ್ ಟ್ರೀ ಒಂದು, ಇನ್ನೊಂದು ಟ್ವಿಲೈಟ್, ಅಲಾಂಗ್ ವಿತ್ ದಟ್ ಡೈಯಿಂಗ್ ಫೈರ್. ಸೊ ಇವೆಲ್ಲ ಯೂಸ್ ಮಾಡ್ಕೊಂಡು ನಮ್ಮ ಆಥರ್, ಐ ಮೀನ್ ನಮ್ಮ ಪೋಯೆಟ್ ಏನು ಕೇಳಬೇಕನ್ನ ಅನ್ಕೊಂತೀನಂದರೆ, ಒಂದು ಓಲ್ಡ್ ಏಜ್ ಆ್ಯಂಡ್ ಆಲ್ಸೋ ಹಿ ವಾಂಟ್ ಟು ಸ್ಪೀಕ್ ಎಸ್ಪೆಷಲಿ ಅಬೌಟ್ ದ ಡೆತ್ ಅನ್ಮಾತು. ಸೊ ಹಿಂಗೆ ಈ ತರಹ ಎಲ್ಲ ನಮಗೆ ಎಷ್ಟು ಬ್ಯೂಟಿಫುಲಿ ಎಕ್ಸ್ಪ್ಲೇನ್ ಮಾಡ್ಬೇಕನಿ ಈ ಪೋಮ್ದೆ ನಮಗೆ ಸೋನೆಟ್ಸ್ ಯೂಸ್ ಮಾಡ್ಕೊಂಡು ಬರ್ದಾನೆ, ರೈಟ್? ಇಲ್ಲಿ ನಮಗೆ ಒನ್ ಲೈನ್ ಮೀನಿಂಗ್ಗೆ ಬೇಕಂದರೆ ಇನ್ನು ಓವರ್ ಆಲ್ ಏನಂದರೆ, ಒಂದು, ಸೊ ವಿಲಿಯಂ ಶೇಕ್ಸ್ಪಿಯರ್ ನಮ್ಮ ನೇಚರ್ ಇರ್ತದಲ್ಲ, ಸೊ ಆ ನೇಚರ್ನ ಹೆಂಗೆ ನಮಗೆ ಕೇಳ್ಬೇಕನ್ನೋದು, ಹಂಗೆ ಕಂಪೇರ್ ಮಾಡಿ ಕೇಳ್ಬೇಕನ್ಕೊಂತೀನಂದರೆ, ಒಂದು, ನೇಚರ್ ಡಿಸ್ಕ್ರೈಬ್ಸ್ ದ ಓಲ್ಡ್ ಏಜ್ ಆ್ಯಂಡ್ ದ ನಿಯರ್ನೆಸ್ ಆಫ್ ದ ಡೆತ್ ಅನ್ಮಾತು. ಅಂದರೆ ಹೆಂಗೆ ಅದು ಇರ್ತದೆ ಇದು ಇರ್ತದೆ ಅನ್ನೋದಲ್ಲ ಕೇಳ್ತೇನೆ. ಅಂದರೆ ಬೋತ್ ಆರ್ ಪ್ರೀಷಸ್ ಅನ್ಮಾತು. ಇವಲ್ಲಿ ಮಾರ್ನಿಂಗ್ ಬೆಳಿಗ್ಗೆ ಎಷ್ಟು ಇಂಪಾರ್ಟೆಂಟೇ, ನಮಗೆ ಸಂಜೆ ಕೂಡ ಅಷ್ಟು ಇಂಪಾರ್ಟೆಂಟ್. ಹಂಗೆ ನಮಗೆ ಚೈಲ್ಡ್ಹುಡ್ ಎಷ್ಟು ಇಂಪಾರ್ಟೆಂಟು, ಹಂಗೆ ನಮಗೆ ಮುದೋರ ಹೊತ್ನಲ್ಲಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅನ್ಮಾತು. ಆಮಸೆ ಏನು ಬರ್ತದೆ? ಡೆತ್ ಬರ್ತದೆ. ಡೆತ್ ಬಂದರೆ ಆಮಸೆ ಏನಾಗ್ತದೆ ಅಂದರೆ, ಮನುಷ್ಯರೇ ಆ ಬಾಂಡಿಂಗ್ ಅನ್ನೋದು ಸ್ವಲ್ಪ ಇನ್ನೂ ಹೆಚ್ಚಾಗಿಬಿಡ್ದು, ಸ್ವಲ್ಪ ಎಮೋಷ್ನಲ್ ಸೆಂಟೆ ಆಗಿಬಿಡ್ತಾರೆ. ಸೊ ಈ ತರಹ ನಮ್ಮ ವಿಲಿಯಂ ಶೇಕ್ಸ್ಪಿಯರ್ ಯು ವಾಂಟ್ ಟು ಎಕ್ಸ್ಪ್ಲೇನ್ ದೀಸ್ ಆಲ್ ಥಿಂಗ್ಸ್, ರೈಟ್? ಓಕೆ, ಸೊ ಸೆಂಟ್ರಲ್ ಥೀಮ್ ಅನ್ನೋದು ನಮಗೆ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. ನಾವು ಲೆಟ್ಸ್ ಸ್ಕೋರ್ ಈಸಿ, ಸೂಪರ್ ಡೂಪರ್ ಈಸಿ ವಿತ್ ದೀಸ್ ಪೊಯೆಟಿಕ್ ಡಿವೈಸಸ್. ಓಕೆ, ಸೊ ಇಲ್ಲಿ ಮೆಟಾಫೋರ್ ಅಂದರೆ ನಮಗೆ ಆಲ್ರೆಡಿ ಗುರ್ತು, ರೈಟ್? ಸೊ ಇಲ್ಲಿ ಫಸ್ಟ್ ನಮ್ಮ ಈ ಪೋಮ್ದೆ, ದ್ಯಾಟ್ ಟೈಮ್ ಆಫ್ ಇಯರ್ ಪೋಮ್ದೆ ಮೆಟಾಫೋರ್ ಅನ್ನೋದು ಯೂಸ್ ಮಾಡಾನೆ. ಹೆಂಗೆ ಯೂಸ್ ಮಾಡೋಣ ಅಂದರೆ, ಒಂದು ಏಜ್ಲಿದ್ದ, ಓಕೆ, ಸೊ ಏಜ್ ಓಲ್ಡ್ ಏಜ್ಲಿದ್ದ ಆಟಮ್ ಏಜ್ ಅಂದರೆ ಆಟಮ್ ಟ್ರೀತೆ ಕಂಪೇರ್ ಮಾಡಿ ಕೇಳ್ತೇನೆ. ಇನ್ನೊಂದು, ಲೈಫ್ ಹೆಂಗೆ ಕಂಪೇರ್ ಮಾಡೋಣ ಅಂದರೆ ಡೈಯಿಂಗ್ ಫೈರ್ ಅಂತ. ಸೊ ಲೈಫ್ ಈಸ್ ಲೈಕ್ ಅ ಡೈಯಿಂಗ್ ಫೈರ್ ಅಂದಪ್ಪಲೆ. ಇನ್ನೊಂದು, ಓಲ್ಡ್ ಏಜ್ ಟ್ವಿಲೈಟ್ ಕೂಡ ಕಂಪೇರ್ ಮಾಡೋಣ. ನೆಕ್ಸ್ಟ್ ಬಂದು ಇಮ್ಯಾಜಿನರಿ. ಅಂದರೆ ಇಮ್ಯಾಜಿನರಿ ಹೆಂಗೆ ಯೂಸ್ ಮಾಡೋಣ ಅಂದರೆ, ಈ ಕಲರ್, ಈ ಲೀವ್ಸಕ್ಕೆ ಕಲರ್ ಅನ್ನೋ ಇರ್ತಾವಲ್ಲ, ಸೊ ಆ ಕಲರ್ಸ್ ಅನ್ನೋವು ನಮಗೆ ನಮ್ಮ ಲೈಫ್ದೇ ಯೂಸ್ ಹೆಂಗೆ ಆತವೆ ಅಂದರೆ ಹೆಂಗೆ ತೆಲ್ತವೆ ಅಂದಪ್ಪಲೆ ನಮಗೆ ಇಮ್ಯಾಜಿನರಿ ಮಾಡ್ಕೊಂಡು ಈ ಪೋಮ್ದೇ ಬರ್ತಾನೆ ನನ್ನ ಮಾತು. ಇನ್ನೊಂದು, ಸಿಂಬಾಲಿಸಮ್ ನಮಗೆ ಆಲ್ರೆಡಿ ಗುರ್ತು, ಹೆಂಗೆ ಕಂಪೇರ್ ಮಾಡಿ ಯಾವ ಇಮೇಜಸ್ದೇ ನೋಡ್ತಾನೆ ಅಂದಪ್ಪಲ್ಲ ನಾನು ಕೇಳಿದ್ದೀನಿ. ನೆಕ್ಸ್ಟ್ ಬಂದು ಪರ್ಸೋನಿಫಿಕೇಶನ್. ಇಲ್ಲಿ ಪರ್ಸೋನಿಫಿಕೇಶನ್ ಅಂದರೆ ಏನಂದರೆ, ಇಲ್ಲಿ ನೈಟ್ ಬಿಹೇವ್ಸ್ ಲೈಕ್ ಅ ಪರ್ಸನ್ ಹಂಗೆ ಅನ್ಮಾತು. ಅಂದರೆ ಇಂಡೈರೆಕ್ಟ್ಗೆ ವಿಲಿಯಂ ಶೇಕ್ಸ್ಪಿಯರ್ ನೈಟ್ ಅಂದರೆ ರಾತ್ರಿ ಹೊತ್ನಲ್ಲಿ ಹೆಂಗೆ ಕಂಪೇರ್ ಮಾಡ್ತೇನೆ, ಹಿ ನೈಟ್ ಅಂದರೆ ನೈಟ್ ಬಿಹೇವ್ಸ್ ಲೈಕ್ ಎ ಪರ್ಸನ್, ಹ್ಯೂಮನ್ ಬೀಯಿಂಗ್ ಅಂದಪ್ಪಲ್ಲ ನಮಗೆ ಪರ್ಸನಿಫಿಕೇಶನ್ ಅನ್ನೋ ಪೊಯೆಟಿಕ್ ಡಿವೈಸಸ್ದು ನಮಗೆ ಕಂಪೇರ್ ಮಾಡಿ ಯೂಸ್ ಮಾಡಿ ಕೇಳಾನೆ. ಇನ್ನೊಂದು ಬಂದು ಸೋನೆಟ್ ಫಾರ್ಮ್, ಹೌದಾ? ಸೊ ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ, ಫಾಲೋಡ್ ಬೈ ರಿಪಿಟೇಷನ್. ಅಂದರೆ ಏನು, ಆ ಲೈನ್ಸ್ ಅನ್ನೋವು ಈ ಸೀಸ್ಡ್ ಹಂಗೆ ಸ್ವಲ್ಪ ವರ್ಡ್ಸ್ ಅನ್ನು ರಿಪೀಟ್ ಆಗ್ತವೆ. ದ್ಯಾಟ್ ಈಸ್ ದ ಸ್ಟೈಲ್, ಯೂಶ್ವಲ್ ಬೇಸಿಕ್ ಸ್ಟೈಲ್ ಆಫ್ ಇನ್ ದಿಸ್ ಸೋನೆಟ್ ಸ್ಟೈಲ್ ಆಫ್ ಪೋಮ್. ಸೊ ಇಲ್ಲಿ ನಮಗೆ ನಾನು ನನ್ನ ಲೈವ್ ಸೆಷನ್ಸ್ದೇ, ಲೈಕ್ ನನ್ನ ವೀಡಿಯೋಸ್ದೇ ನಾನು ಟಾಪಿಕ್ ಎಕ್ಸ್ಪ್ಲೇನ್ ಮಾಡೋದ್ನಲ್ಲಿ ನಾನು ಏನು ಕೇಳ್ತೀನಿ, ಮೆಮೊರಿ ಹ್ಯಾಕ್ ಅನ್ನೋದು ಇರ್ತದೆ ಅಂದಪ್ಪಲ್ಲ ಅಂದಿನಿ. ಸೊ ಮೆಮೊರಿ ಹ್ಯಾಕ್ ಏದಕ್ಕೆ ನಾವು ಗುರ್ತಿಟ್ಕೊಬೇಕಂದ್ರೆ, ನೀವು ಎಕ್ಸಾಮ್ ಬರೋದ್ನಲ್ಲಿ ನಿಮಗೆ ಜಸ್ಟ್ ಈ ವರ್ಡ್ಸ್ ಅನ್ನೋವು ನೋಡ್ರೆ ನಿಮ್ಮ ಆನ್ಸರ್ ಅನ್ನೋದು ತುಂಬ ಈಸಿ ಫ್ಲೋದೇ ಬರ್ತದೆ ಅನ್ಮಾತು. ಸೊ ಇಲ್ಲಿ ನಮಗೆ ಫಸ್ಟ್ ಗಿಡ ಅನ್ನೋದಾದ, ಗಿಡ ಅನ್ನೋದು ಆಟಮ್ ಅಂದರೆ ಆಟಮ್ ಸೀಸನ್ದೇ, ಇಲ್ಲಿ ಆಟಮ್ ಸೀಸನ್ದೇ ಏನು ಇಂಡಿಕೇಟ್ ಮಾಡ್ತದೆ, ಓಲ್ಡ್ ಏಜ್ನ, ರೈಟ್? ಇನ್ನು ಬಂದು ಈ ಲೀವ್ಸ್ ಅನ್ನೋವು ಕೆಲಿ ಬೀಳ್ತಾ ಇದ್ದಾವಲ್ಲಿ ಏನು ಇಂಡಿಕೇಟ್ ಅದು, ಯೂತ್ ಫೇಡಿಂಗ್. ಹಂಗೆ ನಮಗೆ ಸನ್ಸೆಟ್ ಅನ್ನೋದು ಇನ್ನೊಂದು ಮೆಮೊರಿ ಹ್ಯಾಕ್. ಸನ್ಸೆಟ್ದೇ ಏನು ಅಂದರೆ, ಒಂದು ಟ್ವಿಲೈಟ್ ಇರ್ತದೆ, ನೈಟ್ ಆಗಿಬಿಡ್ತದೆ, ಆಬ್ವಿಯಸ್ಲಿ ಇಟ್ ಮೇ ಲೀಡ್ಸ್ ಟು ಅ ಡೆತ್.
ರೈಟ್. ಇನ್ನೊಂದು ಫೈರ್ ಗುరించి ನಮ್ಗೆ ಏನು ಕೇಳ್ತೇನೆ ಅಂದರೆ, ಸೊ ಲೈಫ್ ದಯೆ ಗ್ಲೋಯಿಂಗ್ ಅನ್ನೋದು ಯಾವಲ್ಲಿ ಇರ್ತದೆ, ಅದು ಚೈಲ್ಡ್ಹುಡ್ಲಿದ್ದ ಯಂಗ್ ಏಜ್ ದಯೆ ಇರ್ತದೆ ಅನ್ಮಾದು, ಯೂತ್ ಆ ಟೈಮ್ದೇ ಇರ್ತದೆ. ರೈಟ್. ಸೊ ಇಲ್ಲಿ ಫೈನಲಿ he is also saying about the ashes and along with the expire ಅಂದ್ರೆ ಏನು, ಡೆತ್, with the use of this fire. ಸೊ ಹಿಂಗೆ ಈ ತರಹ ತುಂಬ ಈಸಿ ವೇದೆ ನಾವು ಈ ಪೋಮ್ನ ಅರ್ಧ ಮಾಡ್ಕೊತೀವಿ అని ನಿಮಗೆ ಕೂಡ ಅರ್ಥವಾಗಿದೆ ಅಂದಪ್ಪಲ್ಲ ನಾನು ಅನ್ಕೊಂತಿದ್ದೀನಿ. ಆ್ಯಂಡ್ ಏನದು ಮೈ ಮೋಸ್ಟ್ ಫೇವ್ರೆಟ್ ಥಿಂಗ್ ಟು ಎಕ್ಸ್ಪ್ಲೇನ್, ಯಾವುದದು ಮೋಸ್ಟ್ ಇಂಪಾರ್ಟೆಂಟ್ ಬೋರ್ಡ್ ಎಕ್ಸಾಮ್ ಕ್ವೆಶನ್ಸ್. ಸೊ ಇಲ್ಲಿ ನಮ್ಮ ಈ ಪೋಮ್ದೆ ಈ ತರಹ ನೀವು ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್. ಎದಕ್ಕೆ ಅಂದರೆ ಐ ಹ್ಯಾವ್ ಇನ್ಕ್ಲೂಡೆಡ್ 1 ಮಾರ್ಕ್ 2 ಮಾರ್ಕ್ 3 4 ಮಾರ್ಕ್ ಆ್ಯಂಡ್ ಪ್ಯಾರಾಗ್ರಾಫ್ ಕ್ವೆಶನ್ಸ್ ಇನ್ ದಿಸ್. ಸೊ ಜಸ್ಟ್ ಒಂದು ಸೆಕೆಂಡ್ಗೆ ನೀವು ತಗೊಂಡಿದ್ರೆ ಸ್ಕ್ರೀನ್ಶಾಟ್, ರೈಟ್? ಓಕೆ, ಯಾ. PYQs 2 ಮಾರ್ಕ್ಸ್ ಕ್ವೆಶನ್ಗೆ ಬಂದವ ನನ್ನ ಇದು 22ದೇ ಅನ್ಕೊಂತೆ ಈ ಕ್ವೆಶನ್ ಅನ್ನೋದು ಬಂದದೆ, 23ದೇ ಈ ಕ್ವೆಶನ್ ಬಂದದೆ. ಸೊ ತುಂಬ ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಕೂಡ, ರೈಟ್? ಸೊ ಇಲ್ಲಿ ಫಸ್ಟ್ ಕ್ವೆಶನ್ ಬಂದು ನೋಡಮ್ಮ, ವಾಟ್ ಡಸ್ ಶೇಕ್ಸ್ಪಿಯರ್ ಕಂಪೇರ್ ಹಿಮ್ಸೆಲ್ಫ್ ಟು ಇನ್ ಸೊನೆಟ್ 73? ಇಲ್ಲಿ ನಮಗೆ ಗುರ್ತು ಎದರನ್ನ ಏನೇನು ಕಂಪೇರ್ ಮಾಡೋಣ ಅಂದಪ್ಲೆ ನಮಗೆ ಗುರ್ತು, ರೈಟ್? ಇಲ್ಲಿ ಏನೇನು ಬರ್ಬೇಕು ನೀವು, ಒಂದು ಆಟಮ್ ಟ್ರೀ ಗುరించి ಆ್ಯಂಡ್ ಇನ್ನೊಂದು ಬಂದು ಟ್ವಿಲೈಟ್ ಅಂದರೆ ಸನ್ಸೆಟ್ ಗುరించి, ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ಇಂಡಿಕೇಟ್ ಡೈಯಿಂಗ್ ಫೈರ್. ಈ ಥರ ನೀವು 2 ಮಾರ್ಕ್ಸ್ಗೆ 2 or 3 ಸೆಂಟೆನ್ಸಸ್ ಪ್ರಕಾರ ನೋಡ್ಕೊಂಡು ನೀವು ಬರ್ದಿರ ಅನ್ಕೊಂಡು, no one will stop you to get a highest score in the English. Okay, so ange second question followed by what is the significance of a image of bare ruined coils. idu nodri, coils andre ಏನು ಕೇಳಿದ್ರೆ ನಾನು, group of birds singing andapple, group of singers andapple, those are the coils. so ಇಲ್ಲಿ significance ಅಂದ್ರೆ ಏನು, importance of this, what is that, bare ruined coils ಎಂದು ಅಂದ್ರೆ ಇಲ್ಲಿ branches of trees where birds no longer sing, it symbolizes the decay of ಅಂದ್ರೆ ಏನು, completely decreasing of a poets, ಯಾರ್ದು, ವಿಲಿಯಂ ಶೇಕ್ಸ್ಪಿಯರ್ಸ್ ಏಜ್ ಅನ್ಮಾದು. ಸೊ ಹಿಂಗೆ ಈ ಥರ ನೀವು ನಮಗೆ PYQsದೇ ಬಂದ ಕ್ವಶನ್ಸೇ ಆನ್ಸರ್ ಮಾಡಿದ್ರೆ ಅನ್ಕೊಂಡು ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಗುಡ್, ವೆರಿ ಗುಡ್ ಮಾರ್ಕ್ಸ್, ರೈಟ್? ಹೌ ಡಸ್ ಅವೇರ್ನೆಸ್ ಆಫ್ ಡೆತ್ ಸ್ಟ್ರೆಂಥೆನ್ ಲವ್? ಇದು ತುಂಬ ಇಂಪಾರ್ಟೆಂಟ್. ಎದಕ್ಕೆ ಅಂದರೆ ಅವರು ಹೆಂಗೆ ಕೇಳಿಸ್ಕೊಂತಾರೆ ಅಂದರೆ ಯಾವ ಥರ ನಮಗೆ ಈ ಡೆತ್ ಅನ್ನೋದು ಲವ್ನ ಸ್ಟ್ರೆಂಥನ್ ಮಾಡ್ತದೆ ಅಂದಪ್ಪಲ್ಲ ಕೇಳಿಸ್ಕೊಂತ ಅವ್ರೆ. ಸೊ ಅದಕ್ಕೆ ನೀವು ಏನು ಮಾಡಬೇಕು, ಫಸ್ಟ್ ಒಂದು ಇಂಟ್ರಡಕ್ಷನ್ ಲೈನ್ ಫಾಲೋಡ್ ಬೈ ಮೇನ್ ಥೀಮ್ ಅಂದರೆ ಮೇನ್ ಮೆಸೇಜ್ ಆಫ್ ದ ಕ್ವೆಶನ್ ಆ್ಯಂಡ್ ಆಲ್ಸೋ ಅಲಾಂಗ್ ವಿತ್ ದಟ್ ಕನ್ಕ್ಲೂಷನ್, ರೈಟ್? ಸೊ ಇಲ್ಲಿ ಇದ್ದೇ ನಮಗೆ ಇದು ಕನ್ಕ್ಲೂಷನ್ ನಾನು. ಓಕೆ, ಸೊ ಇಲ್ಲಿ ಸಹ ದಿಸ್ ಇಸ್ ದ ಇಂಟ್ರೊಡಕ್ಷನ್. ಓಕೆ, ಇನ್ನೊಂದು ಬಂದು ದಿಸ್ ಅವೇರ್ನೆಸ್ ಲಿದ್ದ ಮೋರ್ಸ್ ಏನೋ, ದ್ಯಾಟ್ ಈಸ್ ದ ಬಾಡಿ. ಸೊ ಈ ಥರ ನೀವು ನಿಮ್ಮ ಕ್ವಶನ್ಸ್ ಅನ್ನು ನೋಡಿ ನಾನು ಏನು ಕೇಳಿದ್ರೆ ಅದು ಫಾಲೋ ಆಗಂಡಿ, ರೈಟ್? ನೀವು ಈ ಸೆಷನ್ ನೋಡ್ತಾ ಇದ್ರೇ ನಿಮ್ಮ ಆನ್ಸರ್ಸ್ ಅನ್ನೋ ಬರ್ಬೇಕನ್ನೋದು. ಎದಕ್ಕೆ ಏನಂದರೆ ನನ್ನ ಮೇನ್ ಇಂಟೆನ್ಷನ್ ಇದು ಡಿಸ್ಪ್ಲೇ ಕ್ವೆಶನ್ ವಿತ್ ದ ಆನ್ಸರ್ ಎದಕ್ಕೆ ಡಿಸ್ಪ್ಲೇ ಮಾಡ್ತಿದ್ದೀನಿ ಅಂದರೆ ನನ್ನ ಮೇನ್ ಇಂಟೆನ್ಷನ್ ಏನು, ನಿಮಗೆ ನಾನು ಲೆಸನ್ ಕೇಳೋದ್ಮೇಲೆ ಆ ಕ್ವಶನ್ಗೆ ಆನ್ಸರ್ ಬರ್ದಿರ್ಬೇಕು ಅಂದಪ್ಪಲೆ ನನ್ನ ಮೇನ್ ಮೋಟೋ. ಓಕೆ, ರೈಟ್? ಸೊ ನಿಮಗೆ ಈ ಸ್ಕ್ರೀನ್ಶಾಟನ್ನು ತಗೊಂಡ್ರೆ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್, ನಾನು ಸ್ಕ್ರೀನ್ಶಾಟ್ ತಗೊಂಡು ತಗೊಂಡಿದ್ದಾರೆ. ಓಕೆ, right, we'll go to a next slide. Okay, what is the central theme of sonnet? ಇದು ಆಲ್ರೆಡಿ ನಾನು ನೋಡಿದ್ದೇವಲ್ಲ, ರೈಟ್? ಹ್ಯಾಸ್ ಅ ಕ್ವಿಕ್ ರಿವಿಷನ್. ಸೊ ಇಲ್ಲಿ ನಮಗೆ ಏನಂದರೆ ಒಂದು, ವಾಟ್ ಇಸ್ ದ ಆಟಮ್ ಏಜ್? ಆಟಮ್ ಟ್ರೀ ಇಂಡಿಕೇಟ್ಸ್ ಅಂದರೆ ಏನು, ಇಟ್ ಈಸ್ ಇಂಡಿಕೇಟಿಂಗ್ ಅ ಓಲ್ಡ್ ಏಜ್. ಇನ್ನೊಂದು, ಹೂ ರೋಟ್ ಸೊನೆಟ್ 73 ಅನ್ನೋದ್ರೆ ಯಾರು, ವಿಲಿಯಂ ಶೇಕ್ಸ್ಪಿಯರ್. ಸೊ ಇಲ್ಲಿ ವರ್ಡ್ ಟ್ವಿಲೈಟ್ ಅನ್ನೋದು ಏನು ನಮಗೆ ತಿಳಿತೈತೆ, ಅದು ಎದನ್ನು ಇಂಡಿಕೇಟ್ ಮಾಡ್ತೈತೆ, ಅದು ಯಾವುದು, ಡೆತ್ ಆಫ್, ಡೆತ್ ಇಲ್ಲದಿಕ್ರೆ ಗಾನಿ ಇಲ್ಲದಿಕ್ರೆ ಎಂಡ್ ಆಫ್ ಲೈಫ್ ಅನ್ನೋದು ಇಂಡಿಕೇಟ್ ಮಾಡ್ತಾ ಇದೆ, ರೈಟ್? ಇನ್ನೊಂದು ಬಂದು ವಾಟ್ ಈಸ್ ದ ಥೀಮ್ ಆಫ್ ದ
ಪೋಮ್ ಇಲ್ಲಿ ಏನು ಕೇಳ್ಬೇಕನ್ನ ಅನ್ಕೊಂತೀನಿ ನಮ್ಮ ಮೋಸ್ಟ್ ಎಲಿಜಿಬಲ್ ಎಂದದು ಪೋಯೆಟ್ ಯಾರು ನಮ್ಮ ವಿಲಿಯಂ ಶೇಕ್ಸ್ಪಿಯರ್ ಏನು ಕೇಳ್ತೀಯಾನೆ what he want to say is the theme of poem is old age, mortality and along with that love. ಇನ್ನೊಂದು what does the dying fire represents ಇಲ್ಲೇನದು that ಲಾಸ್ಟ್ ಮಿನಿಟ್ ಸ್ಪಾರ್ಕ್ ಅನ್ನೋದು ಇರ್ತದಲ್ಲ ಆಫ್ ಅ ಹ್ಯೂಮನ್ ಲೈಫ್. ಸೊ ಈ ಥರ ನಮಗೆ ಈ ಕ್ವಶನ್ಸ್ ಅನ್ನೋವು ಹಿಂಗೆ ಬರ್ತಾವೆ ರೈಟ್. ಸೊ ಐ ಹೋಪ್ ನಿಮಗೆ ಈ ಬ್ಯೂಟಿಫುಲ್ ಪೋಮ್ ಅನ್ನೋದು ಅರ್ಥವಾಯದಂದಪ್ಪಲೆ ಸೋನೆಟ್ ಅಂದ್ರೆ ಏನು ರೈಟ್, ಅಂದರೆ ಸೆಂಟ್ರಲ್ ಮೆಸೇಜ್ ಅನ್ನೋದು ಏನು ಕೇಳ್ತೀಯೇನೆ. ಸೊ ಫಾರ್ ನಾವು ಯು ಆರ್ ಎಕ್ಸಾಮ್ ರೆಡಿ. ಎದಿಗೇನಂದರೆ ಕ್ವೆಶನ್ ಆನ್ಸರ್ಸ್ ಎಲ್ಲ ನಾನು ಕೇಳಿದ್ದೀನಿ, ಇಂಪಾರ್ಟೆಂಟ್ ನಾನು ಕೇಳಿದ್ದೀನಿ, ವಿಚ್ ವಾಸ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಓಕೆ, ಆ್ಯಂಡ್ ಆಲ್ಸೋ ರಿಮೆಂಬರ್ ಟ್ರೀ, ಸನ್ಸೆಟ್ ಆ್ಯಂಡ್ ಆಲ್ಸೋ ವಾಟ್ ಇಸ್ ದ್ಯಾಟ್ ಫೈರ್. ಈ ಟ್ರಿಕ್ ಅನ್ನೋದು ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಹೆಲ್ಪ್, ಆ ಎಕ್ಸಾಮ್ಗೆ ಬರೋದೇ ಆನ್ಸರ್ಸ್ ಬರೋದೇ ನಿಮಗೆ ಹೆಲ್ಪ್ ಆಗಿಬಿಡ್ತದೆ ರೈಟ್ ಇನ್ ದ ಎಕ್ಸಾಮ್. ಆ್ಯಂಡ್ ಈ ವಿಡಿಯೋ ನಿಮಗೆ ಅರ್ಧವಾದ್ರೆ ಹೆಲ್ಪ್ ಆದ್ರೆಗಾನ ಹಿಟ್ ದ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಏನದು ಫಾಲೋ ದಿಸ್ ಚಾನಲ್. ಎದಕ್ಕೆ ಏನಂದರೆ ನಾನು ಐ ವಿಲ್ ಅಪ್ಲೋಡ್ more of this SSLC English one-shot sessions along with that exam tricks, grammar preparation strategies and easy super duper active classes ನಾನು ಹಿಂಗೆ ಕೇಳ್ತಾ ಇರ್ತೀನಿ, ನೀವು ಹಿಂಗೆ ವಿಂತಾ ಇರಂಡಿ ಕೂಡ ರೈಟ್. ಎಸ್, see you all in the next lesson. Yes, until then thank you for watching me here. And also keep smiling, keep learning and keep rocking more and more in your school, tuition, wherever you go. Spread the smile, okay? Yeah, bye.